ಆತ್ಮವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಇನ್ನೊಮ್ಮೆ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಪ್ರತಿಯೊಬ್ಬ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ತಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ಕ್ಲಸ್ಟರ್ ಲೆವೆಲ್ಗೆ ಪುಷ್ ಮಾಡಬೇಕಾದ್ರೆ ತಮ್ಮ ಶಾಲೆಯಲ್ಲಿರುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರು ತಾವು ಕೋಚ್ ಆಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು ಮತ್ತು ತಮ್ಮ ಶಾಲೆಯಲ್ಲಿರುವಂತಹ ಇತರ ಒಬ್ಬ ಪುರುಷ ಶಿಕ್ಷಕರನ್ನು ತಂಡದ ಮ್ಯಾನೇಜರ್ ಆಗಿ, ಒಂದು ಮಹಿಳಾ ಶಿಕ್ಷಕರನ್ನು ತಂಡದ ಮ್ಯಾನೇಜರ್ ಆಗಿ ರಿಜಿಸ್ಟ್ರೇಷನ್ ಮಾಡುವಂಥದ್ದು ಕಡ್ಡಾಯವಾಗಿರುತ್ತೆ. ಮಹಿಳಾ ತಂಡ ಅಂದರೆ ಹುಡುಗಿಯರ ತಂಡ ಏನಿರುತ್ತೆ, ಗರ್ಲ್ಸ್ ಟೀಮ್ ಏನಿರುತ್ತೆ, ಅದಕ್ಕೆ ಕಡ್ಡಾಯವಾಗಿ ಹುಡುಗಿಯರೇ ಅಥವಾ ಫೀಮೇಲ್ ಟೀಚರ್ಸ್ ಇರಬೇಕಾಗತ್ತೆ. ಬಾಯ್ಸ್ ಟೀಮಿಗಾದರೆ ಕಡ್ಡಾಯವಾಗಿ ಹುಡುಗರು ತಂಡದ ಮ್ಯಾನೇಜರ್ ಆಗಿರುವಂಥದ್ದು ನಿಯಮವಾಗಿದೆ. ಸೊ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಟೀಮ್ ಮ್ಯಾನೇಜರನ್ನು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು, ಟೀಮ್ ಕೋಚನ್ನು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದನ್ನು ಅತಿ ಸರಳವಾಗಿ ತಿಳಿಸ್ಲಿಕ್ಕಿದ್ದೇನೆ. ಆದ್ಮೇಲೆ ಇಲ್ಲಿ ನೀವು ಮೂರನೇ ಆಪ್ಷನ್ ಕಾಣ್ತೀರಿ, PE ಟೀಚರ್ ಅಂತ. ಅದರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ. ಇಲ್ಲಿ ಮೊದಲಿಗೆ ಬರುತ್ತೆ KGAD ನಂಬರ್. ನೀವು ದೈಹಿಕ ಶಿಕ್ಷಣ ಶಿಕ್ಷಕರು ತಮ್ಮ KGAD ನಂಬರನ್ನು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ಒಂದು ವೇಳೆ ನೀವು ಮ್ಯಾನೇಜರನ್ನು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀರಂತಾದರೆ ಅವರ KGAD ನಂಬರ್ ಇದೆ, ಅದನ್ನು ರಿಜಿಸ್ಟ್ರೇಷನ್ ಇಲ್ಲಿ ಎಂಟ್ರಿ ಮಾಡಬೇಕು. ಪ್ರೈವೇಟ್ ಶಾಲೆಯವರಾದರೆ ನೀವು ನಿಮ್ಮ ರೆಫರೆನ್ಸ್ ನಂಬರನ್ನು ಇಲ್ಲಿ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಎರಡನೇದಾಗಿ ಬರುತ್ತೆ ಆ ಒಂದು ಶಿಕ್ಷಕರ ನೇಮ್, ಹೆಸರನ್ನು ಹಾಕಬೇಕಾಗತ್ತೆ. ಮೂರನೆಯ ಪ್ರಶ್ನೆಯನ್ನು ಕೇಳುತ್ತೆ, ಆ ಒಂದು ಶಿಕ್ಷಕರ ತಂದೆಯ ಹೆಸರು. ಇಲ್ಲಿ ಶಿಕ್ಷಕರ ತಂದೆಯ ಹೆಸರನ್ನು ನೀವಿಲ್ಲಿ ಹಾಕ್ತೀರಿ. ನಾನು ಒಂದು ಶಿಕ್ಷಕರ ತಂದೆಯ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೇನೆ. ಮೂರನೇದಾಗಿ ಕೇಳುತ್ತೆ, ನಾಲ್ಕನೇದಾಗಿ ಜೆಂಡರ್ ಅಂತ ಕೇಳುತ್ತೆ. ಇಲ್ಲಿ ಆ ಒಂದು ಶಿಕ್ಷಕರು ಮಹಿಳೆಯರಾದರೆ ಫಿಮೇಲ್ ಅಂತ ಹಾಕ್ತೀರಿ, ಪುರುಷರಾದರೆ ಮೇಲ್ ಅಂತ ಹಾಕ್ತೀರಿ. ಡೆಸಿಗ್ನೇಷನ್ ಕೇಳುತ್ತೆ. ಇಲ್ಲಿ ನಾವು ಆಯ್ಕೆ ಮಾಡಬೇಕಾಗಿರುವಂಥದ್ದು, ಅವರು ಟೀಮ್ ಮ್ಯಾನೇಜರ್ ಆಗಿದ್ದರೆ ಮ್ಯಾನೇಜರ್ ಅಂತ ಹಾಕಬೇಕು. PE ಟೀಚರ್ ಆದವರು ದಯವಿಟ್ಟು ಕೋಚ್ ಆಗಿ ನಿಮ್ಮನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನೀವು ಟೀಮ್ ಮ್ಯಾನೇಜರ್ ಆಗಿ ರಿಜಿಸ್ಟ್ರೇಷನ್ ಮಾಡಿದರೆ ನಿಮ್ಮ ಶಾಲೆಯಲ್ಲಿರುವಂತಹ ಬಾಲಕಿಯರ ತಂಡಕ್ಕೆ ನೀವು ಮ್ಯಾನೇಜರ್ ಆಗಿ ಹೋಗ್ಲಿಕ್ಕೆ ಆಗೋದಿಲ್ಲ, ಕೋಚ್ ಆಗಿ ಹೋಗ್ಲಿಕ್ಕೆ ಕೂಡ ಆಗೋದಿಲ್ಲ. ಸೊ ಅದಕ್ಕಾಗಿ ನೀವು ಕೋಚ್ ಆಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮ್ಮ ಪುರುಷರ ತಂಡಕ್ಕೂ ಬಾಯ್ಸ್ ಟೀಮಿಗೂ ಜೊತೆಯಲ್ಲಿ ನೀವು ಕೋಚ್ ಆಗಿ ಹೋಗ್ಬೋದು, ಗರ್ಲ್ಸ್ ಟೀಮ್ ಜೊತೆಯೂ ನೀವು ಕೋಚ್ ಆಗಿ ಹೋಗ್ಬೋದು. ಸೊ ಇಲ್ಲಿ ನಾನು ನಮ್ಮ ಶಾಲೆಯ ಸಹ ಶಿಕ್ಷಕರನ್ನು ನೋಂದಣಿ ಮಾಡ್ತಾ ಇದ್ದೇನೆ ಟೀಮ್ ಮ್ಯಾನೇಜರ್ ಆಗಿ. ಸೊ ಅದಕ್ಕೆ ಮ್ಯಾನೇಜರ್ ಅಂತ ಕ್ಲಿಕ್ ಮಾಡ್ತೇನೆ. ಅವರ ಡೇಟ್ ಆಫ್ ಬರ್ತನ್ನು ಕೇಳುತ್ತೆ. ಸೊ ಇಲ್ಲಿ ನಾವು ಆ ಒಂದು ಶಿಕ್ಷಕರ ಡೇಟ್ ಆಫ್ ಬರ್ತನ್ನು ನಮೂದಿಸುವಂತ ಏನಿದೆ ಸೆಟ್ ಮೇಲೆ ಕ್ಲಿಕ್ ಮಾಡ್ತೀರಿ. ಅದಾದಮೇಲೆ ಆ ಒಂದು ಶಿಕ್ಷಕರ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತೀರಿ. ಮತ್ತು ಕೆಳಗಡೆ ಬರುತ್ತೆ ಚೂಸ್ ಫೈಲ್ ಅಂತ ಬರುತ್ತೆ. ಸೊ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಶಿಕ್ಷಕರ ಏನು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾನು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ನಾವೊಂದು ಶಿಕ್ಷಕರ ಫೋಟೋವನ್ನು ಮೊದಲೇ ಸಂಗ್ರಹಿಸಿಡಬೇಕು. ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಫೈಲ್ಸಲ್ಲಿ ಒಂದು ಶಿಕ್ಷಕರ ಫೋಟೋ ಇದೆ, ಅದನ್ನು ಆಯ್ಕೆ ಮಾಡ್ತೇನೆ. ಅದಾದ ಮೇಲೆ ನಾನು ಇಲ್ಲಿ ಸೆಲೆಕ್ಟ್ ಅಂತ ಕೊಡ್ತೇನೆ. ಒಂದು ಶಿಕ್ಷಕರ ಫೋಟೋ ಬರುತ್ತೆ. ಮತ್ತು ಕೆಳಗಡೆ ರಿಜಿಸ್ಟ್ರೇಷನ್ ಅಂತ ನೀವೇನು ಕಾಣ್ತೀರಿ ಮಧ್ಯಭಾಗದಲ್ಲಿ, ಆ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡ್ತಾನೆ PE ಟೀಚರ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅಲ್ಲಿ ಅಸಿಸ್ಟೆಂಟ್ ಟೀಚರ್ ಅಂತ ಬರೋದಿಲ್ಲ, ಬದಲಾಗಿ PE ಟೀಚರ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಇದೇ ಮಾದರಿಯಲ್ಲಿ ನಾವು ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಕೋಚ್ ಆಗಿಯೂ ಕೂಡ ರಿಜಿಸ್ಟ್ರೇಷನ್ ಮಾಡಬೇಕು. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ, ನಾನು ತೋರಿಸಿಬಿಡ್ತೇನೆ. ಇದನ್ನು ಕೂಡ PE ಟೀಚರ್ ಇಲ್ಲಿ ನಿಮ್ಮ KGAD ನಂಬರನ್ನು ಹಾಕ್ತೀರಿ. ದೈಹಿಕ ಶಿಕ್ಷಣ ಶಿಕ್ಷಕರು ತಮ್ಮ KGAD ನಂಬರನ್ನು ಹಾಕ್ತೀರಿ. ಅದಾದ ಮೇಲೆ ಅದರ ಎರಡನೇ ಭಾಗದಲ್ಲಿ ಇದರಲ್ಲಿ ಏನು ವ್ಯತ್ಯಾಸ ಇರುವುದಿಲ್ಲ, ಈಗಾಗಲೇ ನೀವು ಮಾಡಿದಂತೆ ನೇಮನ್ನು ಹಾಕ್ತೀರಿ. ನಾನು ನನ್ನ ನೇಮನ್ನು ಹಾಕ್ತೇನೆ. ಮತ್ತು ನೀವು ಇಲ್ಲಿ ಹಾಕುವಂಥದ್ದು ನಿಮ್ಮ ಫಾದರ್ಸ್ ನೇಮನ್ನು ಹಾಕ್ತೀರಿ. ಸೊ ಅದನ್ನು ಫಾದರ್ಸ್ ನೇಮನ್ನು ಆ್ಯಡ್ ಮಾಡ್ತೇನೆ. ಬಳಿಕ ಇಲ್ಲಿ ನಿಮಗೆ ಆ್ಯಡ್ ಮಾಡಲಿಕ್ಕೆ ಬರುವಂಥದ್ದು ನಿಮ್ಮ ಪೇರೆಂಟ್ಸ್ ನೇಮನ್ನು ಆ್ಯಡ್ ಮಾಡಿದ್ದೇನೆ. ಜೆಂಡರನ್ನು ಹಾಕ್ತೀರಿ. ನೀವು ಪುರುಷರಾಗಿದ್ದರೆ ಮೇಲ್, ಮಹಿಳೆಯರಾಗಿದ್ದರೆ ಫೀಮೇಲ್ ಅಂತ ಹಾಕ್ತೀರಿ. ಬಟ್ ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ತಮ್ಮನ್ನು ಕೋಚ್ ಆಗಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕು. ಬಳಿಕ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕ್ತೀರಿ. ಇಯರ್, ಮಂತ್ ಮತ್ತು ಡೇಟ್ ಹಾಕ್ತೀರಿ.
ಅದಾದ ಮೇಲೆ ಕೊನೆಯದಾಗಿ ನೀವು ಹಾಕುವಂಥದ್ದು ಸೆಟ್ ಅಂತ ಕೊಡ್ತೀರಿ, ಮತ್ತು ನಿಮ್ಮ ಮೊಬೈಲ್ ನಂಬರನ್ನು ಹಾಕ್ತೀರಿ. ಬಳಿಕ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋವನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ತೀರಿ. ಸೊ ಆಲ್ರೆಡಿ ನಿಮ್ಮ ಫೋಟೋವನ್ನು ನೀವು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀರಿ ಗ್ಯಾಲರಿಯಲ್ಲಿ. ಆ ಫೋಟೋವನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಆ ಫೋಟೋ JPG ಫಾರ್ಮೆಟಲ್ಲಿರಬೇಕು. JPGಯಲ್ಲಿ ಇರುವಂತಹ ಫೋಟೋವನ್ನು ಮಾತ್ರ ಅದು ತಗೊಳ್ತದೆ. ಫೋಟೋವನ್ನು ಆಯ್ಕೆ ಮಾಡಿದ್ದೇನೆ, ಮೇಲ್ಭಾಗದಲ್ಲಿ ಸೆಲೆಕ್ಟ್ ಅಂತ ಕೊಡ್ತೇನೆ. ಇದೀಗ ನಾನು ರಿಜಿಸ್ಟರ್ ಅಂತ ಕೊಡ್ತೇನೆ. ಈಗ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಸೊ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಅಂತ ಕೊಡ್ತೇನೆ. ಆದಮೇಲೆ ಈ ಮಾದರಿಯಲ್ಲಿ ನೀವು ದೈಹಿಕ ಶಿಕ್ಷಣ ಶಿಕ್ಷಕರು ಟೀಮ್ ಕೋಚ್ ಆಗಿ ಮತ್ತು ನಿಮ್ಮ ಶಾಲೆಯ ಅಸಿಸ್ಟೆಂಟ್ ಟೀಚರ್ ಅವರು ತಂಡದ ಮ್ಯಾನೇಜರ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಇವತ್ತಿನ ಒಂದು ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.